ಆತ್ಮೀಯ ವಿದ್ಯಾರ್ಥಿಗಳೇ, ಈ ಹಿಂದಿನ ವಿಡಿಯೋದಲ್ಲಿ ತ್ರಿಕೋನಮಿತಿಯ ಪರಿಕಲ್ಪನೆಯ ಬಗ್ಗೆ ನಾವು ಕೆಲಸ ಮಾಡ್ತಾ ಇದ್ವಿ. ತ್ರಿಕೋನಮಿತಿಯ ಪರಿಕಲ್ಪನೆಯಲ್ಲಿ ಬೇಸಿಕ್ ಆಗಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳ ಬಗ್ಗೆ ನಾನು ಸಾಕಷ್ಟು ವಿವರಣೆಯನ್ನು ಕೊಟ್ಟೀನಿ. ಅದರ ಬಗ್ಗೆ ಭಾಳಷ್ಟು ಅರ್ಥೈಸಿಕೊಂಡು ನೆನಪಿಟ್ಟುಕೊಳ್ಬೇಕು. ಆಮೇಲೆ ತ್ರಿಕೋನಮಿತಿಯ 6 ಮುಖ್ಯ ಅನುಪಾತಗಳು, 6 ಪ್ರಮುಖ ಅನುಪಾತಗಳು: ಸೈನ್ ಎ, ಕಾಸ್ ಎ, ಟ್ಯಾನ್ ಎ. ಇವು 3 ಗೊತ್ತಿದ್ರೆ ಇವುಗಳ ವಿಲೋಮಗಳನ್ನಾಗಿ ನೀವು ಪರಿವರ್ತಿಸಿದ್ರಿ ಅಂತಂದ್ರೆ ಇನ್ನು 3 ಸಿಗ್ತವೆ: ಕಾಸೆಕ್ ಎ, ಸೆಕ್ ಎ, ಕಾಟ್ ಎ. ಬಾಹುಗಳ ಅನುಪಾತಗಳು ಕೂಡ ಇದರ ವಿಲೋಮಗಳಾಗಿವೆ. ಬಹಳ ಇಂಪಾರ್ಟೆಂಟ್ ಇದು. ವಿಲೋಮಗಳ ಪರಿಚಯ ಇರಬೇಕು, ಬಾಹುಗಳ ಅನುಪಾತದ ಪರಿಚಯ ಇರಬೇಕು. ಅವುಗಳ ಸಹಾಯದಿಂದ ಇನ್ನುಳಿದವುಗಳ ಬಗ್ಗೆ ನಾವು ನಿರ್ಧರಿಸಲಿಕ್ಕೆ ಬಂದೇ ಬರುತ್ತೆ. ಸೊ ವಿದ್ಯಾರ್ಥಿಗಳೇ, ಈ ಬಾಹುಗಳ ಅನುಪಾತವನ್ನು ಇಷ್ಟು ನಾವು ವಿವರವಾಗಿ ಅಭ್ಯಾಸ ಮಾಡಿದ ಮೇಲೆ ಬಾಹುಗಳ ಆಧಾರಿತ ಉದಾಹರಣೆಗಳನ್ನು ಹೇಗೆ ಬಳಸ್ಬೋದು ಅನ್ನೋದನ್ನು ಇವತ್ತು ನಾವು ನೋಡೋಣ. ಈ ಬಾಹುಗಳ ಆಧಾರಿತ ಉದಾಹರಣೆಗಳು ನಮಗೆ 11.1ರಲ್ಲಿ ಸಿಗುತ್ತವೆ. 11.1ರಲ್ಲಿ ಬಾಹುಗಳ ಆಧಾರಿತ ಉದಾಹರಣೆಗಳಾಗಿವೆ. ಓಕೆ, ಇವತ್ತು ನಾವು ಈ ಅಭ್ಯಾಸ 11.1ರಲ್ಲಿಯ ಉದಾಹರಣೆಗಳನ್ನು ಚರ್ಚೆ ಮಾಡೋಣ. ಓಕೆ, ನೋಡ್ರಿ ವಿದ್ಯಾರ್ಥಿಗಳೇ, ಈ ಥರದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬಹು ಆಯ್ಕೆಗಳಲ್ಲಿ ಬಂದೇ ಬರುತ್ತೆ, ಬಹು ಉತ್ತರಗಳಲ್ಲಿ ಬಂದೇ ಬರ್ತವೆ. ಇನ್ನೂ ಕೆಲವೊಂದು 2 ಅಂಕದ ಪ್ರಶ್ನೆಗಳಲ್ಲಿಯೂ ಕೂಡ ಬರುವ ಸಾಧ್ಯತೆ ಇದೆ. ಅದಕ್ಕೆ ಇವುಗಳ ಬಗ್ಗೆ ಸ್ವಲ್ಪ ಪರ್ಫೆಕ್ಟ್ ಮಾಡಿಕೊಡ್ರಿ. ಇನ್ನು ನಿಮ್ಗೆ ಸೈನ್ ಎ ಅಂತ ಅಂದ ತಕ್ಷಣವೇ ಅನುಪಾತಗಳ ನೆನಪಾಗಬೇಕು, ಬೆಲೆಗಳ ನೆನಪಾಗಬೇಕು. ಇಷ್ಟು ನಾವು ಅದರೊಂದಿಗೆ ರೂಢಿಯಾಗಬೇಕು. ಓಕೆ, ಮುಖ್ಯ ಪ್ರಶ್ನೆ 1 ಏನಿದೆ ಅಂತಂದ್ರೆ, ತ್ರಿಭುಜ ಎ ಬಿ ಸಿಯಲ್ಲಿ ಬಿ ಲಂಬಕೋನವಾಗಿದೆ ಅಂತ ಇದೆ. ಒಂದು ಲಂಬಕೋನ ತ್ರಿಭುಜವನ್ನು ಚಿತ್ರಿಸಿಕೊಳ್ಳೋಣ. ಇದು ಲಂಬಕೋನ ತ್ರಿಭುಜ. ಈ ಕಡೆ ಆದರೂ ತೆಗಿಬಹುದು, ಈ ಕಡೆ ಆದರೂ ತೆಗಿಬಹುದು, ಯಾವ ಕಡೆ ಆದರೂ ತೆಗಿಬಹುದು, ಈ ಕಡೆ ತೆಗಿಬಹುದು. ಸೊ ಬಿಯಲ್ಲಿ ಲಂಬಕೋನವಾಗಿದೆ. ಅದನ್ನು ಇದಕ್ಕೆ ಎ ಬಿ ಸಿ ಅಂತ ಈ ಥರ ಹೆಸರುಗಳನ್ನು ಕೊಡಬಹುದು. ಎ ಬಿ 24 ಸೆಂಟಿಮೀಟರ್, ಇದು 24 ಸೆಂಟಿಮೀಟರ್. ಬಿ ಸಿ 7 ಸೆಂಟಿಮೀಟರ್ಗಳಾದರೆ ಇವುಗಳನ್ನು ಕಂಡುಹಿಡಿಯಿರಿ. ಯಾವುಗಳನ್ನು ಕಂಡುಹಿಡಿಯಬೇಕು? ಸೈನ್ ಎ ಮತ್ತು ಕಾಸ್ ಎ. ಇದು ಒಂದು ಪಾರ್ಟ್. ಎರಡನೇ ಪ್ರಶ್ನೆಯಲ್ಲಿ ಏನಿದೆ? ಸೈನ್ ಸಿ, ಕಾಸ್ ಸಿ. ಇದು ಬೇರೆ. ಸೈನ್ ಸಿ ಮತ್ತು ಕಾಸ್ ಸಿಗಳನ್ನು ಕಂಡುಹಿಡಿಯಿರಿ. ಎಸ್ ವಿದ್ಯಾರ್ಥಿಗಳೇ, ಸೈನ್ ಮತ್ತು ಕಾಸದ ಅನುಪಾತಗಳನ್ನು ನೆನಪು ಮಾಡ್ಕೊಡ್ರಿ. ಸೈನ್ ಎ ಅಂತ ಅಂದರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಕಾಸ್ ಎ ಅಂದರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಈ ಉದಾಹರಣೆಯಲ್ಲಿ ವಿಕರ್ಣದ ಬೆಲೆಯೂ ಇಲ್ಲ. ವಿಕರ್ಣದ ಬೆಲೆ ಇಲ್ಲ ಅಂದರೆ ಇದು ಯಾವ ತ್ರಿಭುಜ ರೀ? ಲಂಬಕೋನ ತ್ರಿಭುಜ. ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣವನ್ನು ಕಂಡುಹಿಡಿಯೋದಕ್ಕೆ ಪೈಥಾಗರಸ್ನ ಪ್ರಮೇಯವನ್ನು ಬಳಸಬೇಕು. ಕರೆಕ್ಟಾ? ಸೊ ಈಗ ಏನು ಮಾಡೋಣ ಹಂಗಾದ್ರೆ, ಮೊದಲು ವಿಕರ್ಣದ ಬೆಲೆಯನ್ನು ಕಂಡುಹಿಡಿದುಬಿಡೋಣ. ಸೊ ಈಗ ಎ ಬಿ ಸಿ ಲಂಬಕೋನ ತ್ರಿಭುಜದಲ್ಲಿ ಅಥವಾ ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. Pythagoras.
ಪೈಥಾಗೊರಸ್ನ ಪ್ರಮೇಯದಂತೆ. ಸೊ ಎ ಬಿ 24 ಇದರ ವರ್ಗ, ಬಿ ಸಿ 7 7ರ ವರ್ಗ. 24 576, 7ರ ವರ್ಗ 49. ಕೂಡಿಸಿದ್ರೆ 5 9 16 15, ಕೈಲಿಂದ 1 8 4 12 1 625. ಆದ್ದರಿಂದ ಎ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 625 ಅಂದರೆ 25 ಸೆಂಟಿಮೀಟರ್. ಸೊ ನನಗೀಗ ವಿಕರ್ಣದ ಬೆಲೆ ಎಷ್ಟು ಅಂತ ಗೊತ್ತಾಯಿತು. ಸೊ ಈಗ ನಾನು ಮೊದಲನೆಯ ಮುಖ್ಯ ಪ್ರಶ್ನೆಯಾಗಿರ್ತಕ್ಕಂಥ ಸೈನ್ ಎ ಮತ್ತು ಕಾಸ್ ಎ ಬೆಲೆಗಳನ್ನು ಬರೀಬಹುದು. ಸೊ ಸೈನ್ ಎ ಅಂದರೆ ಅಭಿಮುಖ ಬಾಹು ಬಿ ಸಿ, ವಿಕರ್ಣ ಎ ಸಿ. ಇಲ್ಲಿ ನೀವು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ಶಬ್ದಗಳನ್ನು ಬಳಸಬಹುದು. ಇಂಗ್ಲಿಷ್ ಪದಗಳನ್ನು ರೂಢಿಸಿಕೊಳ್ಳ್ರಿ. ಅಪೋಸಿಟ್ ಬೈ ಹೈಪೋಟಿನಸ್, ಅಪೋಸಿಟ್ ಬೈ ಹೈಪೋಟಿನಸ್ ಬೆಲೆಗಳನ್ನು. ಸೊ ಬಿ ಸಿ 7, ಎ ಸಿ 25. ಸೈನ್ ಎದ ಬೆಲೆ ಎಷ್ಟು ನನಗಾದ್ರಿ 7/25. ಇದರಂತೆಯೇ ಕಾಸ್ ಎ, ಕಾಸ್ ಎ ಇಸ್ ಈಕ್ವಲ್ ಟು ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ, ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಸೊ ಎ ಬಿ ಡಿವೈಡೆಡ್ ಬೈ ಎ ಸಿ, ಎ ಬಿ ಅಪಾನ್ ಎ ಸಿ ಇಸ್ ಈಕ್ವಲ್ ಟು 24/25. ಇದು ಸೈನ್ ಕಾಸ್ ಎ ಯ ಬೆಲೆ. ಕಾಸ್ ಸೈನ್ ಎ ದ ಬೆಲೆ 7/25, ಕಾಸ್ ಎ ದ ಬೆಲೆ 24/25. ಸೊ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈಗ ವಿದ್ಯಾರ್ಥಿಗಳೇ ಎರಡನೆಯ ಪ್ರಶ್ನೆಗೆ ಬರೋಣ. ಇದರ ಬಗ್ಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಕ್ಲಿಯರ್ ಮಾಡೀನಿ. ಏನೋ ನಾವು ತೆಗೆದುಕೊಳ್ಳುವ ಲಘುಕೋನವು ಬದಲಾದರೆ ಎರಡು ಬಾಹುಗಳು ಚೇಂಜ್ ಆಗ್ತಾವೆ ಅಂತ ಹೇಳಿದ್ದಾರೆ, ಪಾರ್ಶ್ವ ಮತ್ತು ಅಭಿಮುಖ. ಸೊ ಈಗ ನನಗೆ ಸೈನ್ ಸಿ ಅಂತ ಬೇಕಾಗಿದೆ. ನಾನು ಇಲ್ಲೇ ಬಂದರೆ ಅವಾಗ ಇದು ಅಭಿಮುಖ, ಇದು ವಿಕರ್ಣ, ಇದು ಪಾರ್ಶ್ವ. ಕನ್ಫ್ಯೂಸ್ ಮಾಡ್ಕೊಳ್ಬೇಡ್ರಿ. ಎ ಕೋನಕ್ಕೆ ಬಂದ್ರೆ ಇದು ಅಭಿಮುಖ, ಇದು ಪಾರ್ಶ್ವ. ಸಿ ಕೋನಕ್ಕೆ ಬಂದ್ರೆ ಇದು ಅಭಿಮುಖ, ಇದು ಪಾರ್ಶ್ವ. ಕರೆಕ್ಟಾ? ಸೊ ಈಗ ನೀವು ಸರಿಯಾಗಿ ಬರೀಬಹುದು. ನನಗೆ ಸೈನ್ ಸಿ ಅನ್ನೋದನ್ನ ಬರ್ಬಿಡೋಣ. ಸೈನ್ ಸಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ. ಸೈನ್ ಸಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಯು ಅಭಿಮುಖ, ಎ ಸಿ ಯು ವಿಕರ್ಣ. ಬೆಲೆಗಳನ್ನು ತುಂಬ್ರಿ. 24/25. That is equal to 24/25. ಸೈನ್ ಸಿ ಯ ಬೆಲೆ ಇದು. ಕಾಸ್ ಸಿ ಯ ಬೆಲೆಯನ್ನು ಆದೇಶ ಮಾಡ್ರಿ. ಕಾಸ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಕಾಸ್ ಸಿ ಯ ಬೆಲೆಯು ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಸೊ ಪಾರ್ಶ್ವ ಯಾವ್ದಾಯ್ತು ಇಲ್ಲಿ? ಬಿ ಸಿ ಪಾರ್ಶ್ವ, ವಿಕರ್ಣವು ಎ ಸಿ. ಸೊ ಇದು 7/25. 7/25 ಬಹಳ ಇಂಟ್ರೆಸ್ಟಿಂಗ್ ಇದೆ ವಿದ್ಯಾರ್ಥಿಗಳೇ. ಏನು ಚೇಂಜ್ ಆಗಿದೆ ಅನ್ನೋದನ್ನು ಸ್ವಲ್ಪ ಗಮನಿಸ್ತೀರಾ? ಗಮನಿಸಿ ನೋಡಿ, ಹೇಳ್ತೀರಿ ನನಗೆ. ಏನು ಹೇಳಿ ನೋಡೋಣ. ಸೈನ್ ಎದ ಬೆಲೆಯು ಕಾಸ್ ಸಿ ಆಗಿದೆ. ಸೈನ್ ಎದ ಬೆಲೆಯು ಕಾಸ್ ಸಿ ಆಗಿದೆ. ಕಾಸ್ ಎದ ಬೆಲೆಯು ಸೈನ್ ಸಿ ದ ಬೆಲೆಯಾಗಿದೆ. ಸೈನ್ ಸಿ ದ ಬೆಲೆಯಾಗಿದೆ. ಸೊ ಎಂಟ್ರಿ ಚೇಂಜ್ ಆಗಿದಾವ್ರಿ. ಯಾಕೆ? ಕೋನಗಳನ್ನು, ಲಘು ಕೋನಗಳನ್ನು ಅಗಲ ಬದಲಿಸಿದಾಗ ಅಭಿಮುಖ ಬಾಹು ಮತ್ತು ಪಾರ್ಶ್ವಗಳು ಬದಲಾಗುತ್ತವೆ. ಬಹಳ ಕೇರ್ಫುಲ್ ಆಗಿ ಇವುಗಳನ್ನು ಬಳಸಬೇಕು. ಬಹಳ ಗಮನ ಇಟ್ಟು ಇವುಗಳ ಬಗ್ಗೆ ವಹಿಸಬೇಕು. ಸಾಮಾನ್ಯವಾಗಿ ನಾವು ತಪ್ಪು ಮಾಡಿಬಿಡ್ತೀವಿ.
ಏನು ತಪ್ಪು ಮಾಡ್ಬಿಡ್ತೀವಿ? ಸಿಗೂ ಮತ್ತೆ ಇದನ್ನೇ ತಗೋತೀವಿ. ಅರ್ಥ ಆಯ್ತಲ್ಲ? ಇದನ್ನೇ ಅಭಿಮುಖ ಅಂತ ಹೇಳುವ ಸಾಧ್ಯತೆ ಇದೆ. ಹೀಗಾಗಿ ಇಷ್ಟು ಕೇರ್ಫುಲ್ ಆಗಿ ನಾವು ಇದನ್ನು ಬಿಡಿಸ್ಬೇಕು. ಸೊ ವಿದ್ಯಾರ್ಥಿಗಳೇ, ಅರ್ಥ ಆಯ್ತಾ? ಸೊ ಎರಡು ಬಾಹುಗಳಲ್ಲಿ ಇನ್ನೊಂದು ಬಾಹುವನ್ನು ಪೈಥಾಗೊರಸ್ ಮೇಲೆ ಕಂಡುಹಿಡಿದುಕೋಬೇಕು. ಆಮೇಲೆ ಅವರು ಯಾವ್ಯಾವ ಅನುಪಾತಗಳನ್ನು ಕಂಡುಹಿಡಿಯೋದಕ್ಕೆ ಹೇಳಿದಾರೋ ಅವುಗಳನ್ನು ಬಿಡಿಸ್ತಾ ಹೋಗಬೇಕು. ಓಕೆನಾ? ಎಸ್. ಈಗ ಎರಡನೆಯ ಮುಖ್ಯ ಪ್ರಶ್ನೆಗೆ ಬಂದರೆ, ಎರಡನೆಯ ಮುಖ್ಯ ಪ್ರಶ್ನೆಗೆ ಅವರು ಆಲ್ರೆಡಿ ಚಿತ್ರ ಕೊಟ್ಬಿಟ್ಟಿದ್ದಾರೆ. ಏನೇನು? ಚಿತ್ರ 11.13ರಲ್ಲಿ ಚಿತ್ರ 11.13ರಲ್ಲಿ ನಾವು ಅದೇ ಚಿತ್ರವನ್ನು ಹಾಕೋಣ. ಈ ಚಿತ್ರದಲ್ಲಿ ಲಂಬ ಕೋನ ತ್ರಿಭುಜ ಹೀಗಿದೆ. ಎಸ್, ಏನಪ್ಪ ಹೆಸರು ಇದ್ರದ್ದು? ಪಿ ಕ್ಯೂ ಆರ್. ಕ್ಯೂನಲ್ಲಿ 90 ಡಿಗ್ರಿ ಆಗಿದೆ. ಇದು 13 ಸೆಂಟಿಮೀಟರ್, ಇದು 12 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಚಿತ್ರ 11.13 ನೋಡ್ತಾ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನು ಕಂಡುಹಿಡಿಯಿರಿ. ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ನ ಬೆಲೆ ಎಷ್ಟು ಅಂತ ಕೇಳಿದೆ. ಕೋನಗಳು ಕ್ಯಾಪಿಟಲ್ ಲೆಟರ್ಸ್, ಕೋನಗಳು ಕ್ಯಾಪಿಟಲ್ ಲೆಟರ್ಸ್ ನೆನಪಿಟ್ರಿ ಇದನ್ನು. ಟ್ಯಾನ್ ಪಿ ಕಾಟ್ ಆರ್. ಟ್ಯಾನ್ ಪಿ ಈ ಕೋನಕ್ಕೆ ಬರಬೇಕು, ಕಾಟ್ ಆರ್ ಈ ಕೋನಕ್ಕೆ ಬರಬೇಕು. ಅರ್ಥ ಆಯ್ತಾ? ಓಕೆ, ಇದು ಒಂದು ಭಾಗ. ಇನ್ನು ಎರಡನೇ ಭಾಗದಲ್ಲಿ ಏನಾಗಿದೆ? ಈಗ ತ್ರಿಭುಜದ ಎರಡು ಬಾಹುಗಳನ್ನು ಕೊಟ್ಟಿದ್ದಾರೆ, ಮೂರನೇ ಬಾಹುವನ್ನು ಕೊಟ್ಟಿಲ್ಲ. ಮತ್ತೆ ಪೈಥಾಗೊರಸ್ ಪ್ರಮೇಯಕ್ಕೆ ಹೋಗೋಣ. ಏನಂತೇಳಿ? ಲಂಬಕೋನ ತ್ರಿಭುಜ, ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ನಲ್ಲಿ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 13ರ ವರ್ಗ ಇಸ್ ಈಕ್ವಲ್ ಟು 12ರ ವರ್ಗ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 169 144 minus 144 is equal to QR square. So QR square is equal to 25. Therefore QR is equal to root 25 ಅಂದರೆ 5 centimeter. ಇದು 5 centimeter ಅಂತ ಗೊತ್ತಾಯ್ತು. ಓಕೆ, ಸರಿನಾ? ಸೊ ಈಗ ನಮಗೆ ಬೇಕಾಗಿರ್ತಕ್ಕಂಥ ಪ್ರಶ್ನೆಗೆ ಬಂದ್ಬಿಡೋಣ. ಯಾವ ಪ್ರಶ್ನೆ? ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಅಂದ್ರೆ ಏನ್ರಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ. ಸ್ವಲ್ಪ ಡಿಟೇಲ್ ಆಗಿ ಹೋಗ್ತಾನೆ ಇದೆ. ಏನನ್ನ ಇದಕ್ಕೆ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂತ ಟ್ಯಾನ್ ಇದೆ. ಕಾಟದ ಅನುಪಾತ ಏನು? ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ಅಂತ ಇದೆ. ಸ್ವಲ್ಪ ಗಮನ ಇಟ್ಟು ನೋಡ್ರಿ ವಿದ್ಯಾರ್ಥಿಗಳೇ. ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ಅಂತ ಕಾಟ್ ಇದೆ. ಈಗ ಪಿ ಕೋನಕ್ಕೆ ಬಂದ್ರೆ ಇದು ಅಭಿಮುಖ, ಇದು ಪಾರ್ಶ್ವ. ಕರೆಕ್ಟಾ? ಇದು ಅಭಿಮುಖ, ಇದು ಪಾರ್ಶ್ವ. ಕೋನದ ಎದುರಿನ ಬಾಹು, ಪಿಯ ಎದುರಿನ ಬಾಹು ಅಭಿಮುಖ. ಕ್ಯೂ ಆರ್ ಅಪಾನ್ ಪಿ ಕ್ಯೂ. ಏನಾದ್ರೆ ಇದು ಕ್ಯೂ ಆರ್ ಅಪಾನ್ ಪಿ ಕ್ಯೂ. ಸರಿನಾ? ಇದು ಟ್ಯಾನ್ ಪಿ ಆಯ್ತು. ಕಾಟ್ ಆರಕ್ಕೆ ಬಂದರೆ ಇದು ಅಭಿಮುಖ, ಇದು ಪಾರ್ಶ್ವ. ಸೊ ಟ್ಯಾನ್ ಏನಿದೆ? ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಪಾರ್ಶ್ವ ಮೈನಸ್ ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಕ್ಯೂ ಆರ್ ಡಿವೈಡೆಡ್ ಬೈ ಪಿ ಕ್ಯೂ. ಸೊ ಈಗ ಬೆಲೆಗಳನ್ನು ಆದೇಶ ಮಾಡಿ ನೋಡೋಣ. ಕ್ಯೂ ಆರ್ ಎಷ್ಟಿದೆ? 5 divided by PQ 12
ಮೈನಸ್ ಇದು ನೋಡಿ ಏನಿದೆ ಕ್ಯೂ ಆರ್ ಇದು 5 ಡಿವೈಡೆಡ್ ಬೈ ಪಿ ಕ್ಯೂ 12 ಇದು ಪ್ಲಸ್ ಏನು ಇಲ್ಲ ಅಂದರೆ 5/12 ಇಸ್ ಪ್ಲಸ್ ಇದು ಮೈನಸ್ 5/12 ಪ್ಲಸ್ 5/12 ಮೈನಸ್ 5/12 ಕ್ಯಾನ್ಸಲ್ ಆಯಿತು ಇಸ್ ಈಕ್ವಲ್ ಟು 0. ಸೊ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಅನ್ನ ಬೆಲೆಯು 0 ಆಗಿದೆ. ಪರೀಕ್ಷೆ ಮಾಡಿಬಿಡೋಣ. 11.1ರಲ್ಲಿಯ ಮೊದಲನೆಯ ಪ್ರಶ್ನೆಯಲ್ಲಿ ಎಷ್ಟನೇ ಪ್ರಶ್ನೆ ಇದು? ಎರಡನೆಯದು. ಸೊ ಸರಿ ಇದೆ, ಕರೆಕ್ಟಾ? ಗಮನ ಇಟ್ಟು ನೋಡ್ರಿ ವಿದ್ಯಾರ್ಥಿಗಳೇ, ನಾ ಹೇಗೆ ಬಿಡಿಸಿ ನೋಡ್ಕೊಡ್ರಿ. ಈ ಥರದ ಪ್ರಶ್ನೆಗಳು ಇದ್ದೇ ಇರ್ತವೆ. ಇಲ್ಲಿ ಪಿ ಕೋನಕ್ಕೆ ಬಂದರೆ ಇದು ಅಭಿಮುಖ, ಇದು ಪಾರ್ಶ್ವ. ಕ್ಯೂ ಕೋನಕ್ಕೆ ಬಂದರೆ ಇದು ಅಭಿಮುಖ, ಇದು ಪಾರ್ಶ್ವ. ಅವಾಗ ಈ ಅನುಪಾತಗಳು ಕೂಡ ಚಿಕ್ಕ. ಸೊ ಹೀಗೆ ಈ ಬೆಲೆಗಳನ್ನು ನಿರ್ಧರಿಸ್ತಾ ಹೋಗಬೇಕು. ಕರೆಕ್ಟಾ? ಓಕೆ, ಮೂರನೇ ಪ್ರಶ್ನೆ ಬರೋಣ. ಮೂರನೇ ಪ್ರಶ್ನೆ ಸ್ವಲ್ಪ ನಾನು ಹಿಂಟ್ಸ್ ಹೇಳ್ತೀನಿ, ನೀವು ಪ್ರಯತ್ನ ಪಡ್ರಿ. ಏನಿದೆಪ್ಪ? ಸೈನ್ ಎ ಯ ಬೆಲೆ 3/4. ಈ ಥರ ಪ್ರಶ್ನೆಗಳು ನೋಡಿ ಹೇಗಿದೆ. ಸೈನ್ ಎ ಯ ಬೆಲೆ ಸೈನ್ ಎ ಯ ಬೆಲೆ 3/4 ಆದರೆ ಏನು ಕಂಡು ಅಂತ ಕಾಸ್ ಎ ಮತ್ತು ಟ್ಯಾನ್ ಎಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಕಾಸ್ ಎ ಮತ್ತು ಟ್ಯಾನ್ ಎಗಳನ್ನು ಕಂಡುಹಿಡಿಯಿರಿ ಅಂತ. ಮೇಲಿನ 1 ಮತ್ತು 2ನೆಯ ಉದಾಹರಣೆಗಳಂತೆಯೇ ಇದು ಉದಾಹರಣೆ ಇದೆ. ಅರ್ಥೈಸ್ಕೊಳ್ಬೇಕಷ್ಟೇ ನಾವು. ಸೈನ್ ಎ 3/4 ಅಂತಂದ್ರೆ ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು? ಎಸ್, ಇದು ಒಂದು ಲಂಬಕೋನ ತ್ರಿಭುಜವಾಗಿದೆ. ಇದು ಎ ಬಿ ಸಿ. ಸೈನ್ ಎ ಇದರ ಬಗ್ಗೆ ಹೇಳ್ತಾ ಇದ್ದಾರೆ ಅವರು. ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್ 3/4. ಈಗೆಲ್ಲ ಅರ್ಥ ಮಾಡ್ಕೋಬೇಕ್ರಿ. ನಾವು ಮಾಡಿಕೊಂಡು ಪಾರ್ಶ್ವದ ಬೆಲೆಯನ್ನು ಕಂಡುಹಿಡಿಯಬೇಕು. ಹೆಂಗೆ ಕಂಡುಹಿಡಿತೀರಿ? ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. 16 ಮೈನಸ್ 9 ಇಸ್ ಈಕ್ವಲ್ ಟು 7. ಎ ಬಿ ಇಸ್ ಈಕ್ವಲ್ ಟು √7. ಇದು √7 ಆಗಿದೆ. ಇಷ್ಟ ಆದಮೇಲೆ ಏನು ಆಟೋಮೆಟಿಕ್ಲಿ ಕಾಸ್ ಎ ಏನು ಹೇಳ್ಬೋದು? ಕಾಸ್ ಎ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ √7/4. ಟ್ಯಾನ್ ಎ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ 3/√7 ಹೇಳ್ಬೋದ್ರಿ? ಎಸ್. ಈ ಥರದ ಉದಾಹರಣೆಗಳನ್ನು ನೀವೇನು ಮಾಡ್ಬೋದು? ಚರ್ಚಿಸಬಹುದು. ಸೊ ನಾಲ್ಕನೆಯ ಮುಖ್ಯ ಪ್ರಶ್ನೆಯಲ್ಲಿಯೂ ಕೂಡ ಹಾಗೆ ಇದನ್ನೇ ನೋಡ್ರಿ. ಸ್ವಲ್ಪ ಇದೇ ಪ್ರಶ್ನೆಯನ್ನೇ ಸ್ವಲ್ಪ ನಾನು ಟ್ವಿಸ್ಟ್ ಮಾಡ್ಬೋದು. ಮತ್ತೆ ಏನು ಟ್ವಿಸ್ಟ್ ಮಾಡ್ಬೋದು ಹೇಳ್ರಿ? ಈ 4ನೇ ಕಡೆ ತೊಗೊಂಡ್ಬಂದ್ಬಿಡ್ತೀನಿ. ಅವಾಗ ಏನಂತ ಹೇಳ್ಬೋದ್ರಿ? 4 sin A is equal to 3 cos A tan A ಗಳನ್ನು ಕಂಡುಹಿಡಿಯಿರಿ. ಈ ಕಡೆ ತೊಗೊಂಡ್ಬಿಡೋದು. sin A is equal to 3/4 ಅಂತ ಪರಿವರ್ತಿಸ್ಕೊಳ್ಬೇಕು. ಇದೇ ಥರದ ಪ್ರಶ್ನೆ ಇದೆ. 4ನೇದು ಏನು? 15 cot A is equal to 8. 15 cot A is equal to 8. So cot A is equal to 8/15. cot ದ ಅನುಪಾತ ಏನು? ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ. ಮತ್ತೆ ಲಂಬಕೋನ ತ್ರಿಭುಜ ಹಾಕೊಳ್ಳೋದು, ಪೈಥಾಗರಸ್ ಪ್ರಮೇಯಕ್ಕೆ ಬರೋದು, ಇನ್ನೊಂದು ಭಾವವನ್ನು ಕಂಡುಹಿಡಿಯೋದು, ಆ ಕೇಳಿರ್ತಕ್ಕಂಥ ಬೆಲೆಗಳನ್ನು ನಿರ್ಧರಿಸೋದು. ಓಕೆ, ಮುಖ್ಯ ಪ್ರಶ್ನೆ 5 ನೋಡ್ರಿ. sec ಥೀಟಾ ಇಸ್ ಈಕ್ವಲ್ ಟು 13/12. 13/12 ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ. ಸೊ ಸೆಕ್ದಿಂದ ಲಂಬಕೋನ ತ್ರಿಭುಜದಿಂದ ಒಂದು ಬಾಹುವನ್ನು ಕಂಡುಹಿಡಿದು ಸೈನ್ ಕಾಸ್ ಟ್ಯಾನ್ ಕೊಸೆಕ್ ಕಾಟ್ಗಳನ್ನು ನಿರ್ಧರಿಸಬೇಕು. ಓಕೆ, ಸೊ ಈಗ ಈ ತ್ರಿಕೋನಮಿತಿಯ ಬಾಹುಗಳ ಅನುಪಾತಗಳು ನಮಗೆ ರೂಢಿಯಾಗ್ತಾ ಹೋಗ್ತವೆ, ಫ್ಯಾಮಿಲಿಯರ್ ಆಗ್ತಾ ಹೋಗ್ತವೆ. ಸೊ ಹೀಗೆ
ಇವುಗಳನ್ನು ರೂಢಿಸಿಕೊಳ್ಳಬೇಕು. ಈ ಅಭ್ಯಾಸದಲ್ಲಿ ಇದರ ಮುಂದಿನ ಎಷ್ಟೇ ಉದಾಹರಣೆಗಳು ನಿಮಗೆ ಬಂದರೂ ಅವುಗಳನ್ನು ಪ್ರಯತ್ನಿಸ್ರಿ. ಇನ್ನು ನೋಡಿದ ಕೆಲವೊಂದು ಮಹತ್ವದ ಉದಾಹರಣೆಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು.